ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸೌತೆಕಾಯಿ ದೋಸೆನ ಮಾಡ್ತಾ ಇದ್ದೀನಿ. ನೀವು ಅಕ್ಕಿ ಒಂದು 3 ಗಂಟೆ 4 ಗಂಟೆ ಮುಂಚೆ ನೆನೆಸ್ಕೊಂಡ್ರೆ ಸಾಕು. ಇದನ್ನು ತಕ್ಷಣಕ್ಕೆ ರುಬ್ಕೊಂಡು ಮಾಡ್ಕೋಬೋದು. ತುಂಬ ರುಚಿಕರವಾಗಿರುತ್ತೆ. ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಇದಕ್ಕೆ ಒಂದು ಸೌತೆಕಾಯಿನ ತುರಿದಿಟ್ಕೊಂಡಿದ್ದೀನಿ, 8 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಹಾಗೆಯೇ ಶುಂಠಿ ತೊಗೊಂಡಿದ್ದೀನಿ, 1.5 ಇಂಚಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಹಾಗೆಯೇ ಅಡುಗೆ ಸೋಡಾ ತೊಗೊಂಡಿದ್ದೀನಿ. ನಾನು 2 ಲೋಟ ಅಕ್ಕಿ ಮತ್ತು 1 ಸ್ಪೂನಷ್ಟು ಮೆಂತ್ಯ ಕಾಳನ್ನ ರಾತ್ರಿಯೇ ನೆನೆಸಿಟ್ಕೊಂಡಿದ್ದೆ. ಇವಾಗ ಬೆಳಗಿನ ತಿಂಡಿಗೆ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಮಿಕ್ಸಿ ಜಾರ್ಗೆ ಅಕ್ಕಿ ನೆನೆಸ್ಕೊಂಡಿರೋಂಥ ಅಕ್ಕಿ, ಮೆಂತ್ಯ ಕಾಳನ್ನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸೌತೆಕಾಯಿ, ತುರಿದಿಟ್ಕೊಂಡಿರುವಂತಹ ಸೌತೆಕಾಯಿ, ಹಸಿಮೆಣಸಿನ್ಕಾಯಿನ ಮುರಿದು ಸೇರಿಸ್ಕೊಳ್ತೀನಿ. ಹಾಗೆಯೇ ಕಲ್ಲುಪ್ಪನ್ನ ತೊಗೊಂಡಿದ್ದೀನಲ್ಲ, ಹಾಗಾಗಿ ರುಬ್ಬೋದಕ್ಕೇ ಬಳಸ್ಕೊಳ್ತೀನಿ. ಶುಂಠಿನೂ ಹಾಕ್ಕೊಂಡು ರುಬ್ಕೊಳ್ತೀನಿ. ದೋಸೆ ಅದಕ್ಕೆ ರುಬ್ಕೊಟ್ರೆ ಆಗುತ್ತೆ. ಸೋಡಾನ ನಾನು ದೋಸೆ ಹಾಕುವಾಗ ಬಳಸ್ಕೊಳ್ತೀನಿ. ತಕ್ಷಣಕ್ಕೇ ಮಾಡ್ಕೋಬೋದು. ಅಕ್ಕಿ ಮಾತ್ರ ಒಂದು 3 ಗಂಟೆ ನೆನೆಸಿದ್ರೆ ಸಾಕು. ನಾನು ಬೆಳಗಿನ ತಿಂಡಿಗೆ ಮಾಡ್ಕೊಳ್ಳೋದಕ್ಕೋಸ್ಕರ ರಾತ್ರಿಯೇ ನೆನೆ ಹಾಕಿದ್ದೆ. 3 ಗಂಟೆ ಟೈಮ್ ನೆಂದ್ರೂ ಚೆನ್ನಾಗಿ ಬರುತ್ತೆ. ಇವಾಗ ನಾನು ರುಬ್ಕೊಂಡಿದ್ದೀನಿ. ಇದು ಜಾರ್ಗೆ ಒಂದು ಸ್ವಲ್ಪ ನೀರನ್ನ ಹಾಕಿ ಸೇರಿಸ್ಕೊಳ್ತೀನಿ. ದೋಸೆ ಹಿಟ್ಟಿನ ಹದ ಹೇಗಿರುತ್ತೋ ಹಾಗೆ ಮಾಡಿಕೊಂಡ್ರೆ ಸಾಕು. ಇವಾಗ ನಾನು ಇದಕ್ಕೆ ಸೋಡಾನ ಸೇರಿಸ್ಕೊಳ್ತೀನಿ. ಒಂದು ಸಾರಿ ಮಿಕ್ಸ್ ಮಾಡಿ ತಕ್ಷಣ ಸೋಡಾನ ಸೇರಿಸ್ಕೊಂಡು ತವಾನ ಇಟ್ಕೊಂಡಿದ್ದೀನಿ. ಇವಾಗ ಕಾಯೋದಕ್ಕೆ ಇಟ್ಟಿದ್ದೀನಿ. ಇವಾಗಲೇ ದೋಸೆ ಹಾಕ್ಕೊಳ್ತೀನಿ. ನೀವು ಒಂದು 2 ಅವರ್ 3 ಅವರ್ ಬಿಟ್ಟು ರುಬ್ಬಿದ ತಕ್ಷಣ ಮಾಡ್ತೀನಿ ಅಂದರೆ ಸೋಡಾ ಬಳಸ್ಕೊಳ್ಳಿ. ಇಲ್ಲಾಂದರೆ ಒಂದು 2 ಅವರ್ ಬಿಟ್ಟು ಮಾಡೋದಾದರೆ ಸೋಡಾ ಏನು ಬೇಕಾಗಲ್ಲ, ಹಾಗೇ ಮಾಡ್ಬೋದು, ಚೆನ್ನಾಗಿರುತ್ತೆ. ನಾನು 2 ತವಾದಲ್ಲಿ ಹಾಕ್ಕೊಳ್ತಿದ್ದೀನಿ. ನೋಡಿ, ಮೆಂತ್ಯ ಹಾಕಿರೋದ್ರಿಂದ ಕಲರೂ ಹೊಂಬಣ್ಣಕ್ಕಿದೆ, ತುಂಬ ರುಚಿಕರವಾಗಿರುತ್ತೆ. ಇದಕ್ಕೆ ನಾನು ತೆಂಗಿನಕಾಯಿ ಚಟ್ನಿನ ಮಾಡ್ಕೊಂಡಿದ್ದೆ. ಚಟ್ನಿ ಇಲ್ಲದೇನೂ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಬೇಗ ಮಾಡ್ಕೊಳ್ಳೋಂಥ ರೆಸಿಪಿ. ಹಾಗೆ ಹೇಗೆ ಬಂತು ಅಂತ ತಿಳಿಸಿ. ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ. ಮೊದಲನೇ ಬಾರಿಗೆ ನಮ್ಮ ವಾಹಿನಿನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು.